ನಿನ್ನೆ ನಾನು ಬೆಂಗಳೂರಿಂದ ಬಂದ ತಕ್ಷಣ ನನಗಿದೊಂದು ಕವರ್ ಬಂದಿತ್ತು, ಪತ್ರ ಬಂದಿತ್ತು. ಎಲ್ಲಿಂದ ಅಂದರೆ ತಹಸೀಲ್ದಾರ್ ಕಚೇರಿ ಸಿಬ್ಬಂದಿ ವರ್ಗ ಇಲ್ಕಲ್, ಅಲ್ಲಿಂದ ನನಗೆ ಬರೆದಿದ್ದಾರೆ ಅವರು. ದೊಡ್ಡನಗೌಡ ಪಾಟೀಲ್, ಮಾಜಿ ಶಾಸಕರು, ಹುಣಗುಂದ ಮತಕ್ಷೇತ್ರ ಇಲ್ಕಲ್ ಅಂಥೇಳಿ. ಅದರಲ್ಲಿ ಅವ್ರ ಪತ್ರನೂ ಕೂಡ ಬರೆದಿದ್ದಾರೆ. ಪತ್ರದಲ್ಲಿ ಅವರು ಹೇಳಿದ್ದಾರೆ, ಇವರಿಗೆ ಮಾನ್ಯ ಶ್ರೀ ದೊಡ್ಡನಗೌಡ ಪಾಟೀಲ್, ಮಾಜಿ ಶಾಸಕರು, ಹುಣಗುಂದ ಮತಕ್ಷೇತ್ರ, ವಿಷಯ ನೊಂದ ತಹಸೀಲ್ದಾರ್ ಕಚೇರಿಯ ಸಿಬ್ಬಂದಿಗಳಿಗೆ ನ್ಯಾಯ ಕೊಡಿಸುವ ಕುರಿತು. ಅದು ನನಗೆ ಬರೆದಾರೆ. ಮಾನ್ಯರೇ, ಮೇಲ್ಕಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ನಾನು ತಹಸೀಲ್ದಾರ್ ಕಚೇರಿ ಇಲ್ಕಲ್ದಲ್ಲಿ ನೌಕರಿ ಮಾಡುತ್ತಿದ್ದು, ದಿನಾಂಕ 9/10/24 ಮಾನ್ಯ ಬಾಗಲಕೋಟೆ ಜಿಲ್ಲೆಯ ಲೋಕಾಯುಕ್ತ ಅಧಿಕಾರಿಗಳು ಸಾರ್ವಜನಿಕರ ಕುಂದುಕೊರತೆ ಕಾರ್ಯಕ್ರಮಕ್ಕೆ ಬಂದಿದ್ದರು. ಆಗ ಕಾರ್ಯಕ್ರಮವನ್ನು ಅಂಬೇಡ್ಕರ್ ಭವನದಲ್ಲಿ ಆಯೋಜಿಸಲಾಗಿದ್ದು, ಲೋಕಾಯುಕ್ತರನ್ನು ಸರಿಯಾಗಿ ನೋಡಿಕೊಳ್ಳಬೇಕು, ಅವರಿಗೆ ಉಪಹಾರ, ಗೋಡಂಬಿ, ದ್ರಾಕ್ಷಿ, ತಂಪು ಪಾನೀಯ ಸೇರಿದಂತೆ ಕಾರ್ಯಕ್ರಮ ಖರ್ಚಿಗೆ ಹಣ ಬೇಕಾಗಿದ್ದು, ನಮ್ಮ ತಹಸೀಲ್ದಾರ್ ಕಚೇರಿಯ ಸಿಬ್ಬಂದಿಗಳು ತಲಾ 500 ರೂಪಾಯಿಗಳನ್ನು ಕೊಡಲೇಬೇಕೆಂದು ತಹಸೀಲ್ದಾರರಾದ ಸತೀಶ್ ಕೂಡಲಿಗೆ ಅವರು ನಮಗೆಲ್ಲ ತಾಕೀತು ಮಾಡಿದರು. ಆಗ ನಾವು ತಲಾ 500 ರೂಪಾಯಿಗಳನ್ನು ಶ್ರೀಮತಿ MB ಗುಡ್ಡಿಮಠ ಅವರ ಹತ್ತಿರ ಕೊಟ್ಟಿದ್ದೇವೆ. ಅಂಬೇಡ್ಕರ್ ಭವನದಲ್ಲಿ ನಡೆದಿದ್ದ ಲೋಕಾಯುಕ್ತರ ಕಾರ್ಯಕ್ರಮವನ್ನು ಮುಗಿಸಿ ತಹಸೀಲ್ದಾರ್ ಕಚೇರಿಗೆ ಎಲ್ಲರೂ ಬಂದೆವು. ಆಗ ನಮ್ಮ ಕಚೇರಿಗೆ ಬಾಗಲಕೋಟೆಯ ಲೋಕಾಯುಕ್ತ ಅಧಿಕಾರಿಗಳು ಕೂಡ ಕಡಿತ ಪರಿಶೀಲನೆಗೆ ಬಂದಿದ್ದರು. ಕೆಲ ಹೊತ್ತು ಕಚೇರಿಯಲ್ಲಿ ಕಡತ ಪರಿಶೀಲನೆ ಮಾಡಿ ಬಾಗಲಕೋಟೆ ಲೋಕಾಯುಕ್ತ ಅಧಿಕಾರಿಗಳು ತಹಸೀಲ್ದಾರ್ ಕಚೇರಿಯಿಂದ ನಿರ್ಗಮಿಸಿದರು. ಲೋಕಾಯುಕ್ತ ಅಧಿಕಾರಿಗಳು ಹೊರಹೋದ ನಂತರ ಕಚೇರಿಯ ಸಿಬ್ಬಂದಿಗಳನ್ನು ಕರೆಸಿದ ತಹಸೀಲ್ದಾರ್ ಸತೀಶ್ ಕೂಡಲಿಗಿ ಅವರು, ಲೋಕಾಯುಕ್ತರು ಹಣಕ್ಕೆ ಡಿಮ್ಯಾಂಡ್ ಮಾಡುತ್ತಿದ್ದಾರೆ, ನೀವೆಲ್ಲ ಸಿಬ್ಬಂದಿಗಳು 15,000 ರೂಪಾಯಿ ತಲಾ ಕೊಡಬೇಕು, ಇಲ್ಲವಾದರೆ ಲೋಕಾಯುಕ್ತರ ಬೆಲೆಗೆ ನೀವು ಬೀಳುತ್ತೀರಾ ಎಂದು ತಹಸೀಲ್ದಾರ್ ನಮ್ಮ ಸಿಬ್ಬಂದಿಗಳಿಗೆ ಹೆದರಿಸಿದರು. ಆಗ ನಾವೆಲ್ಲ ಸಿಬ್ಬಂದಿಗಳು ಅಷ್ಟೊಂದು ಹಣ ಕೊಡಲು ಆಗೋದಿಲ್ಲ ಎಂದಾಗ, ಎಷ್ಟಾದರೂ ಆಗಲಿ ಕೊಡಲೇಬೇಕು ಅಂತ ಏರು ಧ್ವನಿಯಲ್ಲಿ ಬೈದರು. ಆಗ ವಿಧಿಯಿಲ್ಲದೆ ನನ್ನನ್ನು ಒಳಗೊಂಡು ನಮ್ಮ ಕೈಲಾದಷ್ಟು, ಅಂದರೆ ಕೆಲವು ಸಿಬ್ಬಂದಿಗಳು 5,000, ಕೆಲವರು 10,000, ಈ ರೀತಿ ತಹಸೀಲ್ದಾರ್ ಸತೀಶ್ ಕೂಡಲಿಗಿ ಅವರಿಗೆ ಹಣ ನೀಡಿದೆವು. ಆಗ ತಹಸೀಲ್ದಾರ್ ಅಲ್ಲೇ ಇದ್ದ ಪೇಪರ್ನಲ್ಲಿ ಯಾರು ಎಷ್ಟು ಹಣ ನೀಡಿದ್ದಾರೆ ಅಂತ ತಮ್ಮ ಹಸಿರು ಪೆನ್ನಿನಿಂದ ಹಣದ ಮೊತ್ತವನ್ನು ಸಿಬ್ಬಂದಿಗಳ ಹೆಸರಿನ ಮುಂದೆ ಬರೆದುಕೊಂಡರು. ಸದ್ಯ ಲೋಕಾಯುಕ್ತರ ಹೆಸರು ಹೇಳಿ ಹಣ ಪಡೆದ ಸಿಬ್ಬಂದಿ ಸಂಬಂಧ ತನಿಖೆ ನಡೆಯುತ್ತಿದ್ದು, ತಹಸೀಲ್ದಾರ್ ಲೋಕಾಯುಕ್ತರ ಹೆಸರಿನಲ್ಲಿ ಹಣ ಪಡೆದ ಬಗ್ಗೆ ಯಾರಿಗೂ ಹೇಳಬಾರದು ಎಂದು ಮಾನಸಿಕವಾಗಿ ಹಿಂಸೆ ನೀಡುತ್ತಿದ್ದಾರೆ. ಹಣ ಪಡೆದವರು ತಹಸೀಲ್ದಾರರು, ಆದರೆ ಕೆಲಸವನ್ನು ಸಿಬ್ಬಂದಿಗಳ ತಲೆಗೆ ಕಟ್ಟಲು ಪ್ರಯತ್ನ ಮಾಡುತ್ತಿದ್ದು, ಈ ಸಂಬಂಧ ಲೋಕಾಯುಕ್ತರ ಕಾರ್ಯಕ್ರಮಕ್ಕೆ ಹಣ ಪಡೆದಾಗ ಶ್ರೀಮತಿ MB ಗುಡ್ಡಿಮಠ ಅವರು ತಮ್ಮ ಸ್ವಂತ ಹಸ್ತಾಕ್ಷರದಿಂದ ಲೋಕಾಯುಕ್ತ ಖರ್ಚಕ್ಕೆ ವೆಚ್ಚಕ್ಕೆ ನೀಡಿದ ವಿವರವನ್ನು ಬರೆದಿರುವ ಕಚೇರಿಯ ಹಾಳೆ ಮತ್ತು ಲೋಕಾಯುಕ್ತರ ಹೆಸರಿನಲ್ಲಿ ಸಿಬ್ಬಂದಿಗಳಿಂದ ಹಣ ವಸೂಲಿ ಮಾಡಿ ತಹಸೀಲ್ದಾರರು ತಮ್ಮದೇ ಸ್ವಂತ ಹಸ್ತಾಕ್ಷರದಿಂದ ಹಸಿರು ಬಣ್ಣದ ಪೆನ್ನಿನಿಂದ ಮೊತ್ತದ ವಿವರ ಬರೆದುಕೊಂಡು ಕಚೇರಿ ಹಾಳೆಯ ನಕಲು ಪ್ರತಿಗಳನ್ನು ಈ ಪತ್ರದೊಂದಿಗೆ ಕಳಿಸಿಕೊಡುತ್ತಿದ್ದೇನೆ. ಅಸಹಾಯಕರಾದ ನಮಗೆ ನ್ಯಾಯ ಕೊಡಿಸಬೇಕು, ನಮ್ಮಂಥ ನೊಂದ ಸರ್ಕಾರಿ ನೌಕರರಿಗೆ ಧ್ವನಿಯಾಗಬೇಕು ಎಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇವೆ ಅಂತ ಪತ್ರ ಬರೆದಾರ ನೊಂದ ಇಲ್ಕಲ್ ತಹಸೀಲ್ದಾರ್ ಕಚೇರಿ ಸಿಬ್ಬಂದಿ. ಪ್ರತಿನೂ ಹಾಕಿದ್ದಾರೆ ಅವರು. ಜಿಲ್ಲಾಧಿಕಾರಿಗಳು ಬಾಗಲಕೋಟೆ, ಲೋಕಾಯುಕ್ತರ ಕಚೇರಿ ಬಾಗಲಕೋಟೆ, ಆಮೇಲೆ ಲೋಕಾಯುಕ್ತರು ಬೆಂಗಳೂರು, ಅವ್ರಿಗೆ ಪ್ರತಿ ಹಾಕಿದ್ದಾರೆ. ಇದರಲ್ಲಿ ಇಲ್ಲೊಂದಿದೆ, ಅವ್ರು ಏನು ಹೇಳಿದ್ರಲ್ಲ, ಗುಡ್ಡಿಮಠ ಬರೆದಾರಂತೇಳಿ, ದಿನಾಂಕ 9/10/24 ಲೋಕಾಯುಕ್ತರಿಗೆ ಖರ್ಚು ವೆಚ್ಚಕ್ಕಾಗಿ 500 ರೂಪಾಯಿ ಅಂತ ಅವ್ರ ಹೆಸರು ಬರೆದಾರೆ ಎಲ್ಲರದು. ಆಮೇಲೆ ಈ ತಹಸೀಲ್ದಾರ್ ಕಚೇರಿಯಲ್ಲಿ ಒಂದು ವೇಸ್ಟ್ ಪೇಪರ್ ಹಿಂದ್ಗಡೆ ಈಗ ಇಲ್ಲೇನು ಬರೆದಿರ್ತಕ್ಕಂಥ ಇದೇನು ಅಂಕಿ ಅಂಶಗಳಿದಾವಲ್ಲ, ಇದು
ತಹಸೀಲ್ದಾರ್ ಅವರ ಸ್ವಂತ ಹಸ್ತಾಕ್ಷರ ಅಂತ ಅವ್ರು ಹೇಳ್ತಾ ಇದ್ದಾರೆ. ಈಗ ನನಗೆ ಕಳಿಸಿರೋದು ಇದು. ಅದಕ್ಕೆ ನಾನು ಅವ್ರಿಗೆ ನಿಮ್ಮ ಮೂಲಕ ವಿನಂತಿ ಮಾಡ್ತೀನಿ, ಸಾಧ್ಯ ಆದಷ್ಟು ನನಗೆ ಒರಿಜಿನಲ್ ಕಳಿಸ್ಕೊಟ್ರೆ ಒಳ್ಳೆಯದು. ಈ ರೀತಿ ಈ ಹುನಗುಂದ ಮತಕ್ಷೇತ್ರದಲ್ಲಿ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ. ನಾನು ಅನೇಕ ಬಾರಿ ಈ ಕ್ಷೇತ್ರದಲ್ಲಿ ಅಕ್ರಮ ಮರಳು ದಂಧೆ ಬಗ್ಗೆ ಕೂಡ ಮಾತನಾಡಿದ್ದೀನಿ. ಆಮೇಲೆ ಇಸ್ಪಿಟ್ ಅಡ್ಡೆಗಳು ರಜಾರೋಷವಾಗಿ ನಡೀತಾವೆ. ತದನಂತರ ಈ ಮೊನ್ನೆ ನಡೆದಂಥ ಉರ್ಸ್ನಲ್ಲಿ ಟೆಂಡರ್ ಕರಿತೀವಿ ಅಂಥೇಳಿ ಇದೇ ತಹಸೀಲ್ದಾರ್ ಮತ್ತು ಈ ಕ್ಷೇತ್ರದ ಶಾಸಕರು ಏನು ಮಾಡಿದರು, ಟೆಂಡರ್ ಕರಿಗೊಡಲಿಲ್ಲ. ಟೆಂಡರ್ ಹಾಕಿದರೆ ಸುಮಾರು ಆ ಚಕ್ರಗಾಲಿ ಇದು, ಆಮೇಲೆ ಏನೇನೋ ಕುರ್ಚಿ ಆಟ ಅಂತ ಇರ್ತಾವಂತಲ್ಲ, ಅವಕ್ಕೆ ಒಂದು 25 ಲಕ್ಷ ರೂಪಾಯಿ ಟೆಂಡರ್ ಮಾಡೋರು ಇಲ್ಲೇ ಲೋಕಲ್ದವರು ತಯಾರಿದ್ರಂತ. ಅದು ನನಗಿರೋ ಮಾಹಿತಿ. ಆದ್ರೆ ಇದೇ ತಹಸೀಲ್ದಾರ ಏನು ಹೇಳಿದ್ದಾನೆ, ನಾವು ಹೊರಗಿನ ರಾಜ್ಯದವ್ರಿಗೆ ಯಾರಿಗೂ ಕೊಡೋದಿಲ್ಲ, ಇಲ್ಲಿವರೆಗೂ ಕೊಡ್ತೀವಿ ಅಂತ ಹೇಳಿ ಏನು ಮಾಡಿದ್ರು, ಕೇವಲ 10 ಲಕ್ಷ ರೂಪಾಯಿ ಕೊಟ್ಟು ಇನ್ನು ಉಳಿದದ್ದು ಹೆಚ್ಚಿನ ಹಣ ಬೇರೆ ರೂಪದಲ್ಲಿ ಪಡೆದು, ಹಣ ಕ್ಯಾಶ್ ರೂಪದಲ್ಲಿ ಪಡೆದು ಈಗೇನಪ್ಪ ಅಂತಂದ್ರೆ ಈ ಕ್ಷೇತ್ರ ಔಟ್ ಆಫ್ ಸ್ಟೇಟ್ನವರು ಮಹಾರಾಷ್ಟ್ರದವ್ರಿಗೆ ಕೊಟ್ಟಿದ್ದಾರೆ. ಅದನ್ನು ಹೆಚ್ಚಿನ ಹಣಕ್ಕೆ ಮಹಾರಾಷ್ಟ್ರದವ್ರು ಕೊಟ್ಟು ಇಲ್ಲಿ ಲೆಕ್ಕ ತೋರಿಸಿದ್ದು 10 ಲಕ್ಷ. ಇದರಲ್ಲಿ ಈ ಭ್ರಷ್ಟಾಚಾರದಲ್ಲಿ ಈ ಕ್ಷೇತ್ರದ ಶಾಸಕ ಮತ್ತು ತಹಸೀಲ್ದಾರ್ ಭಾಗಿಯಾಗಿದ್ದಾರೆ. ಅದರ ಜೊತೆಯಲ್ಲಿ ಪ್ರತಿ ಅಂಗಡಿಗೆ 5,000 10,000 ಹೆಂಗೆ ಬೇಕಂಗೆ ಮನಸ್ಸು ಹೆಚ್ಚು 15,000 ಯಾವ ರೀತಿ ಹಣ ಪಡೆದಾರೆ ಅಂದ್ರೆ ದೇಣಿಗೆ ಅಂತದ್ದು. ಯಾವಾಗಲೂ ದೇಣಿಗೆ ಪಡೆಯೋರು ಯಾರು ಪಡಿತಾರ? ಯಾವುದೋ ಟ್ರಸ್ಟೋ ಯಾವುದೋ ಸಂಸ್ಥೆಯೋ ಏನೋ ಇದ್ದವ್ರು ಪಡಿತಾರೆ. ಆದರೆ ತಹಸೀಲ್ದಾರ್ ಕಚೇರಿಯವರೇ ವಸೂಲು ಮಾಡಬೇಕಾದ್ರೆ ದೇಣಿಗೆ ಅಂಥೇಳಿ ರಿಸಿಪ್ಟ್ ಕೊಟ್ಟಿದ್ದಾರೆ. ತಹಸೀಲ್ದಾರ್ ದೇಣಿಗೆ ಕೊಡೋಕೆ ಬರಲ್ಲ, ರಸೀದಿ ಕೊಡ್ಲಿಕ್ಕೆ ಬರುತ್ತೆ. ದೇಣಿಗೆ ಅಂತ ತೊಗೊಳಕ್ಕೆ ಬರಲ್ಲ. ಅವರು ತಮ್ಮ ಕಚೇರಿಯಿಂದ ರಸೀದಿಯನ್ನು ಕೊಡಬೇಕಾಗುತ್ತೆ. ಅಷ್ಟೇ ಅಲ್ಲ, ಒಂದೊಂದು ಶಾಪ್ಗೆ ಒಂದು ದಿನಕ್ಕೆ 700 ರೂಪಾಯಿ ಕರೆಂಟ್ ಬಿಲ್ ವಸೂಲು ಮಾಡಿದ್ದಾರೆ. ಅದಕ್ಕೇನೋ ಇದು ಇಲ್ಲ, ರಸೀದಿ ಇಲ್ಲ, ಯಾವುದೇ ಬಿಲ್ ಇಲ್ಲ, ಅಥವಾ ಟೆಂಪ್ರರಿ ಕನೆಕ್ಷನ್ ಅಂತಿಲ್ಲ, ಏನೂ ಇಲ್ಲ. ಈ ರೀತಿ ಈ ಬಾರಿ ಉರುಸ್ನಲ್ಲಿ ಅವ್ಯವಸ್ಥೆನೂ ಮಾಡಿದ್ದಾರೆ, ಅವ್ಯವಹಾರನೂ ಕೂಡ ಮಾಡಿದ್ದಾರೆ. ಆದ್ದರಿಂದ ಮೊನ್ನೆ ನಾನು ಇಲ್ಲಿ ನಮ್ಮ ಮಾಧ್ಯಮದವರಿಗೆ ಹೇಳಿಕೆ ಕೊಟ್ಟಾಗ, ಮೊನ್ನೆ ಈ ಕ್ಷೇತ್ರ ಶಾಸಕ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಬಾಯಿಗೆ ಬಂದಂಗೆ ಮಾತಾಡಿದ್ದಾನೆ, ಅವಾಚ್ಯ ಶಬ್ದಗಳನ್ನು ಮಾತಾಡಿದಾನೆ. ಈಗ ನಾನು ಅವಾಚ್ಯ ಶಬ್ದಗಳನ್ನು ಮಾಡಿದ್ರೆ ಅವನಕಿನ್ನ ಸಣ್ಣ ವಾಕನ್ ಅಂತೇಳಿ ನೀನು ಯಾವುದೋ ಅವಾಚ್ಯ ಶಬ್ದ ಬಳಸೋಕ್ಕೆ ಹೋಗೋದಿಲ್ಲ. ಒಂದನೇದ್ದು. ಎರಡನೇದ್ದು ಏನಪ್ಪ ಅಂತಂದ್ರೆ, ಕ್ಷೇತ್ರದಲ್ಲಿ ಇವತ್ತು ಇಲ್ಕಲ್ ನಗರದಲ್ಲಿ ಕುಡಿಯೋ ನೀರಿಲ್ಲ, ಏನಿಲ್ಲ. ಅಧ್ಯಕ್ಷರಿದ್ದಾರೆ, ಇದೇ ವಾರ್ಡ್ನವರಿದ್ದಾರೆ, ಅವ್ರಿಗೆ ಕುಡಿಯೋಕ್ಕೆ ನೀರಿಲ್ಲ. ಈ ಕ್ಷೇತ್ರದಲ್ಲಿ ಕಾನೂನು ವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟೋಗಿದೆ. ಈಗ ತಾನೇ ಒಂದು ಪ್ರಕರಣವನ್ನು ನಾನು ಪವರ್ ಟಿವಿಯವರು ಪ್ರಚಾರ ಮಾಡಿದ್ದು ನಾನು ನೋಡಿದೆ. ಇಲ್ಕಲ್ ಠಾಣಾ ವ್ಯಾಪ್ತಿಯಲ್ಲಿ ಒಬ್ಬ ಅಪ್ರಾಪ್ತ ಬಾಲಕಿಯ ಮೇಲೆ 3 ಜನ ಅಪ್ರಾಪ್ತ ಬಾಲಕರು ಅತ್ಯಾಚಾರ ಮಾಡಿದ್ದಾರಂತೆ. ನಾನು ಹೇಳಕ್ಕೆ ಇಷ್ಟಪಡ್ತಾನೆ, ಈ ಕ್ಷೇತ್ರದಲ್ಲಿ ತಹಸೀಲ್ದಾರ್ನ ಏನು ಹೇಳ್ತಾ ಇದ್ರು, ಈ ಕ್ಷೇತ್ರ ಶಾಸಕ ಭಾರಿ ಹೊಗಳ್ತಾ ಇದ್ರು ವೇದಿಕೆ ಮೇಲೆ. ಯಾತಕ್ಕಾಗಿ ಅಂತಂದ್ರೆ, ಇಬ್ಬರು ಹೊಂದಾಣಿಕೆಯಿಂದ ಇಲ್ಲಿ ಬರೀ ತಹಸೀಲ್ದಾರ್ ಕಚೇರಿ ಅಷ್ಟಲ್ಲ, ಈ ನಮ್ಮ ಇಲ್ಕಲ್ ಮುನ್ಸಿಪಾಲ್ಟಿನೂ ಕೂಡ ಅದೇ, ಇನ್ನುಳಿದ ಕಚೇರಿಯಲ್ಲೂ ಕೂಡ ಪ್ರತಿ ತಿಂಗಳು ಮಾಮೂಲಿ ಎತ್ತಕ್ಕದ ಈ ಒಂದು ಕ್ಷೇತ್ರ ಶಾಸಕರ ಉದ್ಯೋಗ ಆಗಿದೆ ವಿನಃ ಮತ್ತು ಬೇರೆ ಏನೂ ಇಲ್ಲ. ಇಲ್ಲಿ ಅಭಿವೃದ್ಧಿ ಶೂನ್ಯವಾಗಿದೆ. ಕಾನೂನಂತೂ ಈ ರಾಜ್ಯದಲ್ಲಿ, ಈ ತಾಲೂಕಿನಲ್ಲಿ, ಈ ಜಿಲ್ಲೆಯಲ್ಲಿ ಸಂಪೂರ್ಣವಾಗಿ ಕುಸಿದು ಹೋಗಿದೆ. ಇಲ್ಲಿ ಸರ್ಕಾರ ಇದೆಯೋ ಇಲ್ಲೋ ಗೊತ್ತಿಲ್ಲ, ಆದರೆ ಅಧಿಕಾರ ಮತ್ತು ಮಾತ್ರ ಇದೆ.
ಪೊಲೀಸರ ಡ್ಯೂಟಿ ಏನಂತಂದ್ರೆ ಇವ್ರಿಗೆ ಒಂದು ಯಾವುದೋ ಒಂದು ನಿಗಮ ಅಧ್ಯಕ್ಷ ಕೊಟ್ಟರಂತ ಇವರಿಂದನೇ ಮುಂಜಾನೆಯಿಂದ ಸಂಜೆ ತನಕ ಸೈರನ್ ಹಾಕೊಂಡು ಓಡಾಡೋದು ಅಷ್ಟು ಬಿಟ್ರೆ ಸಾರ್ವಜನಿಕ ರಕ್ಷಣೆ ಏನಿಲ್ಲ. ಈಗ ಘಟನೆ ಆಗಿರ್ತಕ್ಕಂಥದ್ದು ಅಪ್ರಾಪ್ತ ಬಾಲಿಕೆ ಮೇಲೆ ಅತ್ಯಾಚಾರ ಆಗಿರ್ತಕ್ಕಂಥದ್ದು ಈಗಾಗಲೇ 8-10 ದಿವಸ ಮೇಲೆ ಆಯ್ತು ಅಂತ ಕೇಳಿದೆ ನಾನೀಗ. ನನಗೂ ಮಾಹಿತಿ ಇರಲಿಲ್ಲ, ಈಗ ಬಂದ ಮೇಲೆ ಗೊತ್ತಾಯಿತು. ಜಸ್ಟ್ ಈಗ ಒಂದು 10-15 ನಿಮಿಷದಿಂದ ನಾನು ಮೇಲೆ ಟಿ ವಿ ಹಚ್ಚಿದಾಗ ಪವರ್ ಟಿ ವಿಯಲ್ಲಿ ಅದು ಸ್ಕ್ರೋಲಿಂಗ್ ಬರ್ತಾಯಿತ್ತು. ಅಂದರೆ ಈ ರೀತಿ ಆದರೆ ಹೇಗೆ? ಇವತ್ತು ನಮ್ಮ ವಿರೋಧ ಪಕ್ಷದ ನಾಯಕರಿಗೆ ಮತ್ತು ನಮ್ಮ ರಾಜ್ಯಾಧ್ಯಕ್ಷರು ಕೂಡ ಇದರ ಮಾಹಿತಿ ಕೊಡ್ತೇನೆ. ಲೋಕಾಯುಕ್ತರ ಹೆಸರಿನಲ್ಲಿ ವಸೂಲಿ ದಂಧೆಯನ್ನು ಮಾಡ್ತಕ್ಕಂಥ ತಹಸೀಲ್ದಾರ್ ಮತ್ತು ಏನು ಸಿಬ್ಬಂದಿ ವರ್ಗದವರು ನೊಂದಿದ್ದೀವಿ ಅಂತೇಳಿ ನನಗೆ ಪತ್ರ ಕೊಟ್ಟಿದ್ದಾರೆ, ಕಳಿಸಿದ್ದಾರೆ. ಅದ್ರ ಕಾಪಿಯನ್ನು ನಿಮ್ಗೆ ಎಲ್ಲರಿಗೂ ಕೂಡ ಕೊಡ್ತೀವಿ ನಾವು. ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಕೂಡ ಕೊಡ್ತಾ ಇದ್ದೀರ ಒಂದೊಂದು ಕಾಪಿಯನ್ನು. ಇದನ್ನು ಫಾರೆನ್ಸಿಕ್ ಲ್ಯಾಬ್ರೇಟ್ರಿಗೆ ಕಳಿಸ್ರಿ. ಮತ್ತು ಅಲ್ಲಿ ಹೋಗಿ ಸಿಬ್ಬಂದಿ ವರ್ಗದವ್ರು ಯಾರಿದ್ದಾರೆ ಕೇಳಿ, ತಹಸೀಲ್ ಆಫೀಸ್ನಾಗ ಏನು ನಡೀತಾ ಇದೆ ಅಂತ. ತಾವು ಮಾಧ್ಯಮದಲ್ಲಿ ಹೆಂಗೂ ಬಂದಿದ್ದೀರಿ, ಕೇಳಿದರೆ ಉತ್ತಮ ಅಂತ ನನ್ನ ಭಾವನೆ. ಆದ್ದರಿಂದ ಇವತ್ತಿದನ್ನೆಲ್ಲ ಫಾರೆನ್ಸಿಕ್ ಲ್ಯಾಬ್ರೇಟ್ರಿಗೆ ಕಳಿಸಿ ಅದನ್ನು ರುಜುವಾತುಪಡಿಸಿ ಏನು ತಹಸೀಲ್ದಾರ್, ಈ ತಾಲೂಕಿನ ತಹಸೀಲ್ದಾರ್ ಏನಿದಾರಲ್ಲ ಅವ್ರ ಮೇಲೆ, ಅವ್ರ ವಿರುದ್ಧ ಕಾನೂನು ರೀತಿಯ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳಿಕೆಸಿ ನಾನು ತಮ್ಮ ಮೂಲಕ ಈ ರಾಜ್ಯದ ಮಾನ್ಯ ಮುಖ್ಯ ಲೋಕಾಯುಕ್ತರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೀನಿ. ನಾನು ಲೋಕಾಯುಕ್ತರ ಹೆಸರಲ್ಲಿ ತಹಸೀಲ್ದಾರ್ ಕಚೇರಿಯಿಂದ ಒಟ್ಟು ಎತ್ತಿರ್ತಕ್ಕಂಥ ದುಡ್ಡು ಎಷ್ಟು ಇಲ್ಲಿದೆ? ಇಲ್ಲಿ ಈಗ ಒಬ್ಬೊಬ್ಬರ ಹೆಸರಲ್ಲೇ ಈಗ ಒಂದು 10 ಜನದ ಹೆಸರು ಬರೆದಿದ್ದಾರೆ. ಒಬ್ಬರ ಹೆಸರಲ್ಲಿ 5,000, 3,000, 3,000, 5,000, 5,000, 5,000, 5,000. ಇದೇನು 15 ಅಥವಾ 5 ಗೊತ್ತಿಲ್ಲ, ಮೋಸ್ಟ್ಲಿ 10. ಇದೊಂದು 2, ಒಂದು 50,000 ರೂಪಾಯಿ ಅವತ್ತಿನ ಕಾರ್ಯಕ್ರಮಕ್ಕೆ ಬಂದಾಗ ಎತ್ತಾರೆ ಇದನ್ನು. ಮತ್ತು ಅವರಿಗೆ ಎದುರಿಸ್ತಾ ಇದ್ದಾರೆ. ಯಾವಾಗ ಅದು ಹೊರಗಡೆ ಬಂತು, ಲೋಕಾಯುಕ್ತ ತನಿಖೆ ನಡೀತಾ ಇದೆ, ಅವಾಗ ಅವ್ರನ್ನ ಎದುರಿಸ್ತಾ ಇದ್ದಾರೆ. ಯಾರನ್ನ? ಸಿಬ್ಬಂದಿಯವ್ರನ್ನ. ಆ ಸಿಬ್ಬಂದಿಯವರು ಅದಕ್ಕಾಗಿ ಇಲ್ಲಿ ಇವತ್ತು ನನಗೆ ಇದು ನೋಡಿ ಆಗಿದೆ. ಸರ್ಕಾರದಲ್ಲಿ ಇರ್ತಕ್ಕಂಥ ಶಾಸಕರನ್ನ ಕೇಳಬೇಕು, ಏನು ಸ್ವತ್ತು ಮನೆಯಲ್ಲಿರ್ತಕ್ಕಂಥ ಮಾಜಿ ಶಾಸಕರನ್ನ ಅವ್ರ ಸಹಾಯ ಕೇಳಬೇಕು. ನೋಡಿ ಲೆಕ್ಕ ಇದೆ ಅಂತ. ಅಂದರೆ ಆಡಳಿತದ ವ್ಯವಸ್ಥೆ ಯಾವ ರೀತಿ ಇಲ್ಲಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು. ಎಂಥ ವಿಪರ್ಯಾಸ ಇದು! ಏನಾದರೂ ಸಹಾಯ ಬೇಕಾದ್ರೆ ಸರ್ಕಾರನ ಮತ್ತು ಹಾಲಿ ಇರ್ತಕ್ಕಂಥ ಶಾಸಕರನ್ನ ಕೇಳೋದು ಎಲ್ಲಾದರೂ ಉಂಟು. ಆದರೆ ಇದು ಮಾಜಿ ಶಾಸಕರಿಗೆ ನೀವು ಧ್ವನಿ ಆಗ್ರಿ, ನಮ್ಮ ಪರವಾಗಿ ನಮ್ಗೆ ಸಹಾಯ ಮಾಡಿರಿ ಅಂಥೇಳಿ ಪತ್ರ ಬರೀತಾರಂದ್ರೆ ಇನ್ನು ಇದರಿಂದ ದುರಾಡಳಿತ ಯಾವ ಕ್ಷೇತ್ರದಲ್ಲಿದೆ ನೀವೇ ಲೆಕ್ಕ ಹಾಕ್ಕೊಳ್ಳಿ. ಅದಕ್ಕೆ ಇದನ್ನು ಉತ್ತರ ಕೊಡೋದು ಬಿಟ್ಟು ಏನೇನೋ ಬಾಯಿಗೆ ಬಂದ ಅವಾಚ್ಯ ಶಬ್ದಗಳಿಂದ ಮಾತಾಡಿದ್ರೆ ಇದು ಅದಕ್ಕೆ ಅವಿವೇಕರು ಮಾಡ್ತಕ್ಕಂಥ ಕೆಲಸ. ವಿವೇಕಿಗಳು ಮಾಡ್ತಕ್ಕಂಥ ಕೆಲಸ ಅಲ್ಲ, ಒಬ್ಬ ಅವಿವೇಕಿ ಮಾಡ್ತಕ್ಕಂಥ ಕೆಲಸ ಮಾಡೋದನ್ನು ಬಿಟ್ಟು ಈ ಕ್ಷೇತ್ರದಲ್ಲಿ ಕುಡಿಯೋಕೆ ನೀರು ಇಲ್ಲಿ ಇಲ್ಕಲ್ಲಾಗ ನಾನೇ ಟ್ಯಾಂಕರ್ ತರಿಸಿ ಹಾಕ್ಸ್ಕೊಂಡಿನಿ. ಮೊನ್ನೆ 3 ಟ್ಯಾಂಕರ್. ಕರೆಂಟ್ ಇಲ್ಲ. ಈಗ ನೋಡಿದ್ರಲ್ಲ ನಮ್ಮ ಜನ್ರೇಟರ್ ಚಾಲು ಐತಿ. ಅಂಥ ಒಂದು ಪರಿಸ್ಥಿತಿ ಐತಿ ಇಲ್ಲಿ. ಮಾತು ಹೇಳ್ರಿ, ಈ ಕ್ಷೇತ್ರದ ಶಾಸಕ ಏನು ದೊಡ್ಡ ಅಭಿವೃದ್ಧಿ ಏನು ಅದನ್ನು ತಂದಿನಿ ಇದನ್ನು ತಂದಿನಂತ ನಮ್ಮ ಸೆಂಟ್ರಲ್ ಗೌರ್ಮೆಂಟಿಂದ ತಂದು ಪೂಜೆ ಮಾಡಿ ತಮ್ಮ ಕನಸು ಅಂತ ಹೇಳ್ಕೊಂತ ಅಡ್ಡಾಡ್ತಾನೆ. ನಮ್ಮ ಗದ್ದಿಗೌಡರು ಇಲ್ಲಿ ಅಂಡರ್ ಪಾಸ್ ಮಾಡಿರ್ಬೋದು, ಅಲ್ಲಿ CRF ಫಂಡಲ್ಲಿ ನಂದವಾಡಿಗೆ ರಸ್ತೆ ಮಾಡಿರ್ತಕ್ಕಂಥದ್ದು ಆಗ್ಬೋದು, ಅದನ್ನು ನನ್ನ ಫಂಡು ಏನು ನನ್ನ ಕನಸು ಅಂತೇಳಿ. ಆದ್ದರಿಂದ ಒಟ್ಟಿನಲ್ಲಿ ಈ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಿಗೂ ಕೂಡ ವಿನಂತಿ ಮಾಡ್ಕೊಳ್ತೀನಿ ನಾನು. ಇಲ್ಲೆಲ್ಲ ಕಾನೂನು ಸುವ್ಯವಸ್ಥೆ ಹದಗೆಟ್ಟೋಗಿದೆ ಮತ್ತು ಇಲ್ಲಿ ಏನಂತಂದ್ರೆ ಭ್ರಷ್ಟಾಚಾರ ತಾಂಡವವಾಡ್ತಾ ಇದೆ. ಇದಕ್ಕೆ ಕಡಿವಾಣ ಹಾಕಬೇಕು. ಮತ್ತು ಏನೀಗ ತಹಸೀಲ್ದಾರ್ ಮೇಲೆ ಆಪಾದನೆ ಬಂದೈತೆ, ಮಾನ್ಯ ಲೋಕಾಯುಕ್ತರು, ಈ ರಾಜ್ಯದ ಲೋಕಾಯುಕ್ತರು ಇದನ್ನು ಶಿಸ್ತು ಕ್ರಮ ತಗೊಳ್ಬೇಕು. ಆಮೇಲೆ ಇದನ್ನು ವಿಚಾರಣೆ ಮಾಡಬೇಕು. ಅವರ ಹಸ್ತಾಕ್ಷರ ಹೌದೋ ಅಲ್ಲ ಅಂಥೇಳಿ ಇದನ್ನು ಫಾರೆನ್ಸಿಕ್ ಲ್ಯಾಬ್ರೇಟ್ರಿಗೆ ಕಳಿಸ್ಬೇಕು. ಮತ್ತು ಒಂದು ವಿನಂತಿನ ಮಾಡ್ಕೊಳ್ತೀನಿ, ಯಾರು ನೊಂದ ಸಿಬ್ಬಂದಿ ವರ್ಗದವರು ಇದ್ದೀರಿ ಇದನ್ನಷ್ಟ ನಾನು ಜೆರಾಕ್ಸ್ ಕಳಿಸಿರಿ, ಒರಿಜಿನಲ್ ಕಳಿಸ್ಕೊಡ್ರಿ ಅಂತೇಳನ್ನು ಕೂಡ ನಾನು ನಿಮ್ಮಲ್ಲಿ, ಯಾಕಂದ್ರೆ ನಮ್ಗೆ ನಾಳೆ ಕೇಳಿದ್ರೂ ಕೂಡ ನನಗೆ ಬೇಕಾಗುತ್ತದು. ಈಗ ನೀವೇ ಕೇಳ್ಬೋದು,
ಎಲ್ಲಿದೆ ಅದು ಒರಿಜಿನಲ್ ಎಲ್ಲೈತೆ ಅಂತ. ಅದು ಒರಿಜಿನಲ್ ಇನ್ನೂ ಬಂದಿಲ್ಲ. ನಾನು ಅದಕ್ಕೆ ವಿನಂತಿ ನಿಮ್ಮ ಮುಖಾಂತರ ಮಾಡಕತ್ತೀನಿ. ನಾನು ಕಳಿಸಿದ್ರೆ ಒಳ್ಳೆಯದು. ನಿಮ್ಮ ಸಹಾಯಕ್ಕೆ ನಾನು ಬರಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಧನ್ಯವಾದಗಳು. ಅನಾಮಧೇಯ ಪತ್ರ ಇದು ನೊಂದ ತಹಸೀಲ್ದಾರ್ ಆಫೀಸ್, ನೊಂದ ಇಲ್ಕಲ್ ತಹಸೀಲ್ದಾರ್ ಕಚೇರಿ ಸಿಬ್ಬಂದಿ. ಪತ್ರದಲ್ಲೂ ಕೂಡ ಹಾಗೆ ಇದೆ, ಕವರ್ ಮೇಲೇನೂ ಹಾಗೆ ಇದೆ. ಇದನ್ನು ನಾನು ಒಂದು ಪತ್ರ ಬರೆದು ಲೋಕಾಯುಕ್ತರಿಗೆ, ಈ ರಾಜ್ಯದ ಮಾನ್ಯ ಲೋಕಾಯುಕ್ತರಿಗೆ ನಾನು ಪತ್ರ ಬರಿತೇನೆ. ಪತ್ರ ಬರೆದು ಇದ್ರ ಬಗ್ಗೆ ಕೂಲಂಕುಷ ತನಿಖೆ ಮಾಡಿ ಸಂಬಂಧಪಟ್ಟ ತಹಸೀಲ್ದಾರ್ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಕೂಡ ವಿನಂತಿ ಮಾಡ್ತೇನೆ. ನಾನು ಪತ್ರ ಬರಿತೇನೆ. ಅಲ್ಲ, ಈಗ ನನಗೆ ನಿನ್ನೆ ಬಂದೈತೆ, ನಾನು ಇವತ್ತು ಸುದ್ದಿಗೋಷ್ಠಿ ಮಾಡ್ತಾ ಇದ್ದೇನೆ. ಅದು ಯಾರು ಅಂತ ಅವ್ರ ಹೆಸರನ್ನು ಹಾಕಿಲ್ಲ. ಅವರು ಹಾಕಿದ್ರೆ ನಾನು ಏನಾದ್ರು ಮಾತಾಡ್ಬೋದಾಗಿತ್ತು. ಇದ್ರ ಬಗ್ಗೆ ತಾವಲ್ಲೇ ತಹಸೀಲ್ ಕಚೇರಿಯಲ್ಲಿ ಕೇಳಿದ್ರೆ ನಿಮ್ಗೇನು ಮಾಹಿತಿ ಸಿಕ್ಕರೂ ಸಿಗ್ಬೋದು. ಅಲ್ಲ, ನಂಬಕ್ಕಲ್ಲ, ಇದು ಘಟನೆ ಆಗಿರ್ತಕ್ಕಂಥದ್ದು. ನಾನೇನು ಹೇಳಕತ್ತೀನಿ ಈಗ, ಇದನ್ನು ಫಾರೆನ್ಸಿಕ್ ಲ್ಯಾಬೊರೇಟರಿ ಕಳಿಸ್ರಲ್ಲ, ಅದು ತಹಸೀಲ್ದಾರ್ ಅಕ್ಷರ ಹೌದಾ ಅಲ್ಲ ಗೊತ್ತಾಗಿ ಬಿಡುತ್ತಲ್ಲ. ಇದು ಬರ್ಕೊಂಡಿದ್ದು. ಆಮೇಲೆ ಒಂದು ನಿಮಿಷ, ಇಲ್ಲೇ ಆ ಅಮ್ಮ ಗುಡ್ಡಿಮಠ ಬಾಯಿ ಬರ್ತಿದ್ದಂತಲೇ ಹೇಳ್ಯಾರ. ಅಲ್ಲಿ ಅವ್ರು ಬರ್ಕೊತಾರೆ. ಇಲ್ಲಿ 9/10/24 ಲೋಕಾಯುಕ್ತರಿಗೆ ಖರ್ಚು ವೆಚ್ಚಕ್ಕಾಗಿ 500 ರೂಪಾಯಿದಂತೆ. ಇವರೆಲ್ಲರ ಹೆಸರು ಕೊಟ್ಟಾರಿಲ್ಲ, ಅವ್ರನ್ನ ಕೇಳ್ರಲ್ಲ. ಅವರು ಹಸ್ತಾಕ್ಷರ ಅಂತ ಹೇಳ್ಯಾರಲ್ಲ. ಆ ಅಮ್ಮನು ಯಾರು? ಶ್ರೀಮತಿ ಗುಡ್ಡಿಮಠ. ಇದು ತಹಸೀಲ್ದಾರ್ ಹಸ್ತಾಕ್ಷರ ಅಂತ ಏನು ಇದು ಈ ಅಂಕಿ ಬರೆದಿರೋದು, ಅಂಕಿ ಸಂಖ್ಯೆ ಏನು ಬರೆದ್ರೆ ಅದು. ಈಗ ನಾನು ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತಕ್ಕಂಥವ್ನು. ಇದನ್ನೇ ಫಾರೆನ್ಸಿಕ್ ಲ್ಯಾಬೊರೇಟರಿ ಕಳಿಸಿದ್ರು ಕೂಡ ಅದರ ಹಸ್ತಾಕ್ಷರ ಹೌದಾ ಅಲ್ಲ ತಹಸೀಲ್ದಾರ್ ಅನ್ನೋದು ಗೊತ್ತಾಗುತ್ತೆ. ಇದೇ ಜೆರಾಕ್ಸ್ನ ಕಳಿಸಿದ್ರು ಕೂಡ ಗೊತ್ತಾಗುತ್ತೆ ಅಕ್ಷರ ಯಾರು ಅಂತೇಳಿ. ಆಡಿಯೋವಾಗಲೇ ಆಗಿತ್ತಲ್ಲ. ಸುರೇಶ್ ಒಂದೊಂದು ಕಾಪಿ ಕೊಡೋದು. ತಾವೇನೇನಿದ್ರು ಪ್ರಶ್ನೆ ಮಾಡ್ಬೋದು. ಅಲ್ಲ, ದಾಖಲಾತಿಗೆ ಕೇಳಬೇಕಾದವರು ನನ್ನ ಕ್ಷೇತ್ರದ ನನ್ನ ಮತದಾರ. ನಾನು ಅವನಿಗೇನು ಉತ್ತರ ಕೊಡಬೇಕಾಗಿಲ್ಲ. ಒಂದು. ಎರಡನೇದ್ದು, ನಾನು ದಾಖಲಾತಿ ಕೊಡೋದಕ್ಕಿಂತ ನಾನು ಏನು ಮಾಡೀನಿ ಅನ್ನೋದು ನನ್ನ ಕೆಲಸ ಮಾತಾಡ್ತಾವೆ. ಇಲ್ಕಲ್ ನಗರಕ್ಕೆ 24/7 ಮಾಡಿದವರು ಯಾರಂತ ಜನನೇ ಮಾತಾಡ್ತಾರೆ. ನೀರಾವರಿ ಯೋಜನೆ ತಂದವರು ಯಾರು? ಮೊದಲೇ ಹಂತದ ಯೋಜನೆ, ಎರಡನೇ ಹಂತದ ಯೋಜನೆ ತಂದವರು ಯಾರು? ಮೊದಲೇ ಹಂತದ ಯೋಜನೆ ತಂದು ನನ್ನ ಅವಧಿಯಲ್ಲೇ ನಾನೇ ಮಾಡಿದೆ, ಸಂಪೂರ್ಣ ಮಾಡಿದೆ. ಅದಷ್ಟು 35,000 ಎಕರೆ ನೀರಾವರಿ ನಡೀತಾ ಇದೆ. ಎರಡನೇ ಅವಧಿಯಲ್ಲಿ ಇನ್ನು ಮಂಜೂರು ಮಾಡಿ ಕೆಲಸ ಪ್ರಾರಂಭ ಮಾಡಿದ್ವಿ, ಡ್ರಿಪ್ ಇರಿಗೇಷನ್ನು. ಅದನ್ನೆಲ್ಲ ಸಂಪೂರ್ಣ ಯಾರು ಹಾಳು ಮಾಡಿರಂತರೂ ಕ್ಷೇತ್ರ ಜನತೆಗೆ ಗೊತ್ತೈತಿ. ಒಂದು, ಕಾಲೇಜ್ ಬಿಲ್ಡಿಂಗ್ ಇರ್ಬೋದು, ರಸ್ತೆಗಳಿರ್ಬೋದು, ಕುಡಿಯೋ ನೀರಿನ ಯೋಜನೆಗಳಿರ್ಬೋದು, ಅವೆಲ್ಲ ಯೋಜನೆಗಳು ಯಾರ್ಯಾರು ತಂದಾರೆ, ಯಾವ ಅವಧಿಯಲ್ಲಿ ಅನ್ನೋದು
ಜನರಿಗೆಲ್ಲರಿಗೂ ಗೊತ್ತೈತೆ ಆ ಕೆಲಸಗಳು ಈಗೇನು ಇದಾವಲ್ಲ ಅವು ಮಾತಾಡ್ತಾವ. ಇವನು ಮುಂದೋಗಿ ನಾವು ಸರ್ಟಿಫಿಕೇಟ್ ತೊಗೊಳ್ಬೇಕಾಗಿಲ್ಲ. ಇವನು ಏನು ಅದಾವ ಏನು ಮಾಡ್ಯಾನ ತೋರಿಸ್ಬೇಕಲ್ಲ. ಏನೂ ಇಲ್ಲ, ಮುಗಳ ಬಿಡೋದು ಅಷ್ಟೇ ಕೆಲಸ, ಅವಾಚ್ಯ ಶಬ್ದಗಳನ್ನು ಮಾತಾಡೋದು ಅಷ್ಟೇ ಕೆಲಸ. ಇವತ್ತಿನವರೆಗೆ ಈ ಸರ್ಕಾರ ಬಂದ ಮೇಲೆ ಯಾವುದೇ ಅಭಿವೃದ್ಧಿ ಕೆಲಸಗಳಾಗಿಲ್ಲ, ಯಾವುದೇ ಅಭಿವೃದ್ಧಿ ಕೆಲಸಕ್ಕೆ ಹಣ ಬಿಡುಗಡೆ ಆಗಿಲ್ಲ. ಏನಾಗಿದ್ದಾವೆ? ಏನೂ ಇಲ್ಲ. ಇಲ್ಲೇ ಹೇಳ್ತಾನಲ್ಲ, ನೀರಿಲ್ಲ ಸರಿಯಾಗಿ. ಈ ಯೋಜನೆ ಸ್ವಲ್ಪ ಯಾರು ಮಾತಾಡ್ಬೇಡ್ರಿ. ಈ ಯೋಜನೆ ಇಲ್ಕಲ್ ನಗರಕ್ಕೆ 24/7 ಯೋಜನೆ ಮಾಡಿರ್ತಕ್ಕಂಥದ್ದು ಮುಂದಿನ 30 ವರ್ಷಗಳ ಏನು ಪ್ರಾರಂಭ ಆದಾಗಲಿಂದ ಮುಂದಿನ 30 ವರ್ಷಕ್ಕೆ ಜನಸಂಖ್ಯೆ ಎಷ್ಟಾಗುತ್ತಾ ಆ ಜನಸಂಖ್ಯೆಗೆ ಅನುಗುಣವಾಗಿ ನೀರನ್ನು ಸದ್ಬಳಕೆ ಮಾಡಲಿಕ್ಕೆ ಅಂತಲೇ ಈ ಯೋಜನೆ ಮಾಡಿರ್ತಕ್ಕಂಥದ್ದು. 30 ವರ್ಷಗಳ ಅವಧಿ. ಎಲ್ಲಿ? 2010ರಿಂದ ಹಿಡಿದು ಇಲ್ಕಲ್ ನಗರದಾಗ ಕಾಲೇಜುಗಳು ಮಾಡಿದ್ದೀವಿ, ಹುನಗುಂದ ನಗರದಾಗ ಕಾಲೇಜ್ ಮಾಡಿದ್ದೀವಿ, ಇಡೀ ತಾಲೂಕಿನಲ್ಲಿ ಮೇಜರ್ ರಸ್ತೆಗಳು ಎಲ್ಲವನ್ನೂ ಮಾಡಿದ್ದೀವಿ. ಈಗ 1 ಕಿಲೋಮೀಟರ್ ಮಾಡೋಕ್ಕಾಗಿಲ್ಲ. ನಾನು ತಂದ್ರೆ ಪೂಜೆ ಗುದ್ಲಿ ಪೂಜೆ ಮಾಡೋಕ್ಕೆ ಹುನಗುಂದ ನಗರದಾಗ ರಸ್ತೆ ಅಗಲೀಕರಣ ಮಾಡಿ ಸಿಂಗಲ್ ರೋಡ್ ಇತ್ತದು, ಹೋಗೋದು ಬರೋದು. ಅದು ಚತುಷ್ಮುಖ ಅಂದರೆ 2 ಹೋಗೋದು 2 ಬರೋದು ಮಾಡಿದ್ವಿ ನಾವು. ಈಗೇನಿಲ್ಲ, ಅಲ್ಲಿ ಕರೆಂಟಿನ ಕಂಬಕ್ಕೆ ಬಣ್ಣ ಹಚ್ಚಿ ಉದ್ಘಾಟನೆ ಮಾಡೋದಂತ. ಕರೆಂಟಿನ ಕಂಬಕ್ಕೆ ಬಣ್ಣ ಹಚ್ಚಿ ಹುನಗುಂದ ನಗರದಾಗ ಉದ್ಘಾಟನೆ ಮಾಡ್ಯಾರ. ಅದನ್ನು ಹೇಳ್ತೀನಿ, ಈ ಕ್ಷೇತ್ರದ ಅಭಿವೃದ್ಧಿ ಕಡೆ ಲಕ್ಷ್ಯ ಇಲ್ಲ. ಏನಿದ್ರೂ ಸ್ವಂತದ ಅಭಿವೃದ್ಧಿ ಆಗಬೇಕು. ಆದ್ದರಿಂದ ಪ್ರತಿಯೊಂದು ಡಿಪಾರ್ಟ್ಮೆಂಟ್ನಿಂದ ಹಣ ವಸೂಲಿದಂತೆಗೆ ಈ ಕ್ಷೇತ್ರದ ಶಾಸಕ ನಿಂತಾನೆ, ಬೇರೆ ಏನು ಕೆಲಸ ಇಲ್ಲ. ಅದನ್ನ ಜನ ಅರ್ಥ ಮಾಡ್ಕೊಳ್ಬೇಕು, ಅಷ್ಟೇ ವಿನಂತಿ. ಮರಳುಗಾರಿಕೆನೂ ಸಂಪೂರ್ಣವಾಗಿ ಅವ್ಯಾಹತವಾಗಿ ನಡೀತಾ ಇದೆ. ಇಲ್ಲೇ ಈಗ ಹೋದ್ರೆ ನೀವು ಇಲ್ಲಿ ಗದಿಗೆ ಹತ್ರ ಕಾಣುತ್ತೆ, ಇಲ್ಲಿ ನಮ್ಮ ಮಾನಸ್ವಾಮಿ ಗದಿ ಹಿಂದ್ಗಡೆ ಹೋದ್ರೆ. ಅಲ್ಲ ಈಗ ಎಲ್ಲ ಡಿಪಾರ್ಟ್ಮೆಂಟ್ ಮತ್ತಿಗೆ ಅವ್ರು ಪೊಲೀಸರಿಗೆ ವಸೂಲಿ ಮಾಡಕತ್ತಾರೆ, ಅವ್ರು ಎಲ್ಲಿಂದ ವಸೂಲಿ ಮಾಡ್ಬೇಕು? ಪೊಲೀಸರಿಗೆ ಶಾಸಕನ ಕುಂತು ವಸೂಲಿ ಮಾಡಕತ್ತದ, ಪೊಲೀಸರು ಎಲ್ಲಿಂದ ವಸೂಲಿ ಮಾಡಬೇಕು? ಅಲ್ಲಿ ಅವ್ರು ಯಾರ ಅಕ್ರಮ ದಂಧೆ ಮಾಡ್ತಾರೆ ಅವ್ರ ಕಡೆಯಿಂದ ವಸೂಲಿ ಮಾಡ್ತಾರೆ. ಅವ್ರು ಇನ್ಸ್ಪೆಕ್ಟರ್ ಆಡಿಸ್ತಾರ, ಇಲ್ಲ ಓಸಿನರ್ ಆಡಿಸ್ತಾರ, ಇಲ್ಲ ಮರಳು ಕಳ್ತಲ್ಲಿ ಯಾರು ಮರಳು ದಂಧೆ ಮಾಡ್ತಾರೆ ಅವ್ರ ಕಡೆಯಿಂದ ವಸೂಲಿ ಮಾಡ್ತಾರೆ. ಇಲ್ಲ ಇಲ್ಲ ಇಲ್ಲ, ಇದೊಂಥರ ತುಗ್ಲಕ್ ದರ್ಬಾರ್ ಇದ್ದಂಗೆ. ಈ ಕ್ಷೇತ್ರಕ್ಕೆ ಏನಪ್ಪ ಅಂತಂದ್ರೆ ಇವ್ರು ಕಾಶ್ಯಪ್ನವ್ರು ಬಂದಾಗೆಲ್ಲ ತುಗ್ಲಕ್ ದರ್ಬಾರ್ ಅಂತ. ಜನರ ಕಾಳಜಿ, ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಕಾಳಜಿ ಇಲ್ಲ. ಮಾತೆತ್ತಿದ್ರೆ ಅಬ್ಬರದ ಮಾತು ಅಷ್ಟೇ, ಏನು ಸೊಕ್ಕಿನ ಮಾತು. ನಾನು ಮಾಡ್ತೀವಿ ಹೋರಾಟ, ಪ್ರಸಂಗ ಬಂದಾಗ ಮಾಡೇ ಮಾಡ್ತೀವಿ. ಕೊಟ್ಟಿದ್ದೀವಿ ನಾವು. ಈಗ ನಾವೇನು ಮಾಡಿದ್ರು ಮೇಲಾಧಿಕಾರಿಗಳಿಗೆ ನಾವು ನಮ್ಮ ಕಾರ್ಯಕರ್ತರು ಈ 2 ಸಲ ಜಿಲ್ಲಾಧಿಕಾರಿಗಳಿಗೆ 4 ಸಲ ಹೋಗಿ ಕೊಟ್ಟು ಬಂದೀವಿ. ಜಿಲ್ಲಾಧಿಕಾರಿಗಳು ಸುಮ್ಮನೆ ಕೂತಾರ, ಅವ್ರಿಗೆ ಯಾರು ಕೈ ಕಟ್ಟಕ್ಯಾರ ಗೊತ್ತಿಲ್ಲ. ಈಗ ನೋಡ್ರಿ, SP ಅವರಿಗೂ ಕೆಲವು ಘಟನೆಗಳ ಬಗ್ಗೆ ಹೇಳಿದ್ದೀವಿ, ಮರಳು ದಂಧೆ ಬಗ್ಗೆ. ಇಲ್ಲ ಈಗ ನಿಡ್ಸೂರು ಹತ್ರ ನಡೀತದ, ಇಲ್ಲೇ ತೊಂಡಾಳ ಹತ್ರ ನಡೀತದ, ಇಲ್ಲ ಈ ನಮ್ಮ ಮಾನಸ್ವಾಮಿ ಗದಿಗೆ ಹತ್ರ ನಡೀತದ. ಇಲ್ಲ ಈಗ ನೀವು ಹೋಗ್ಬೇಕಾದ್ರೆ ಎದುರಿಗೆ ಬಂದ್ವಾ ಅವು ಟಿಪ್ಪರ್ಗಳು. ಏನ ಅಟ್ರಾಸಿಟಿ ಕೇಸ್ಗಳ ಅದೊಂದು ಬಿಟ್ರಿ ಏನಿಲ್ಲ ಬೇರೆ. ಏನು
ಅಲ್ಲ, ಅವರು ಒಂದು ಮಾಹಿತಿ ಕೊಟ್ಟಾರ. ಮಾಹಿತಿ ಹಕ್ಕಿನ ಅಡಿಯಲ್ಲಿ ಅವ್ರ ತಮ್ಮನ ದೇವಾನಂದ ಕಾಶಪ್ಪ ಲೆಕ್ಕಪತ್ರ ನಗರಸಭೆ ಲೆಕ್ಕ ಕೇಳ್ಯಾರ. ಅವ್ರ ತಮ್ಮನ ಸ್ವತಃ ಮಾಹಿತಿ ಹಕ್ಕಿನ ಅಡಿ ಅರ್ಜಿ ಹಾಕ್ಯಾನ ನಗರಸಭೆಗೆ. ಅವ್ರ ತಮ್ಮನ ಮಾಹಿತಿ ಹಾಕಿದಾಗೇನೋ ಲೆಕ್ಕ ಕೇಳ್ಯಾರಂತ ಮಾಹಿತಿ ನಮಗೆ ಕೊಟ್ಟರ ಮಾಹಿತಿ. ನಾನು ಬಂದಿದ್ದಲ್ಲ ಅಲ್ಲಿ ಬಾಗಲಕೋಟೆಗೆ ಬಂದು DC ಅವರಿಗೆ, SP ಅವರಿಗೆ, ಎಲ್ಲರಿಗೂ ಮೇಲಧಿಕಾರಿಗಳಿಗೆ, ಇವನ್ ಡೈರೆಕ್ಟರೇಟ್ ಲೆವೆಲ್ದಾಗೂ ಕೂಡ ನಾನು ಕಂಪ್ಲೇಂಟ್ ಮಾಡಿದ್ದೀನಿ. ಮುಂದೆ ಆಗ್ತಾವೆ, ಅನುಭವಿಸ್ತಾರೆ. ಯಾರ್ಯಾರು ತಪ್ಪು ಮಾಡ್ಯಾರ ಅವ್ರಿಗೆ ಶಿಕ್ಷೆ ಆಗೇ ಆಗುತ್ತೆ. ಅದ್ರ ಬೆನ್ನತ್ತು ಬಿಡೋದಿಲ್ಲ. ಯಾವ ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ ಅವರಿಗೆ ಸರಿಯಾದ ಪಾಠ ಕಲಿಸ್ತೇವೆ. ಜನರ ಪರವಾಗಿರಬೇಕು, ಜನರ ರಕ್ಷಣೆಗೆ ನಿಲ್ಲಬೇಕು ಅವರು. ಅದಾದ ಬಿಟ್ಟು ಕಾಸಿ ಶಾಸಕನ ರಕ್ಷಣೆಗೆ ನಿಂತಾರೆ. ಲೇಔಟ್ ಫಾರ್ಮೇಷನ್ ಏನು ಮಾಡಿರಲ್ಲ, ಮಾಡಿದವರು ಸಂಪೂರ್ಣವಾಗಿ ಕೆಲಸ ಮಾಡಿದ ಮೇಲೇನು ಯಾಕೆ ಕೊಡೋದಿಲ್ಲ? ಆಮೇಲೆ ಈಗ ಓಲ್ಡ್ ಆಲ್ರೆಡಿ 10-20 ವರ್ಷ ಹಿಂದೆ ಇದ್ದವರು ಅವ್ರಿಗೂ ಅಲ್ಲೇ ಉನ್ಗೊಂದಾಗ ಅವ್ರಿಗೂ ನೀವು ಯಾರಿಗೂ ಇದನ್ನು ಕೊಡಬೇಡ, ಏನು ಉತ್ತರ ಕೊಡಬಾರ್ದು. ಯಾರಪ್ಪನ ಮನೆ ಅಷ್ಟೇ ಉತ್ತರ. ಎಷ್ಟೋ ವರ್ಷದಿಂದ ಜೀವನ ನಡೆಸ್ಕೊಂಡು ಬಂದರೆ ಅವ್ರು ಉತ್ತರ ಕೊಡಬೇಡ ಅಂದ್ರೆ ಅವ್ರು ಏನೋ ಬ್ಯಾಂಕ್ ಸಾಲ ತೊಗೋಬೇಕು, ಇನ್ನೊಂದು ತೊಗೋಬೇಕು, ಮುನ್ನೊಂದು ತೊಗೋಬೇಕು. ಅಂದರೆ ಅಧಿಕಾರಿಗಳು ಏನಾಗ್ಯಾರಂತಂದ್ರೆ ಇವರು ಏನು ಹೇಳ್ತಾರೆ ಅದನ್ನು ಚಾಚು ತಪ್ಪದೆ. ಅದು ಸರಿ ಆಯಿತು, ತಪ್ಪಾಯಿತು, ಕಾನೂನು ಇತ್ತು, ಕಾನೂನು ಪ್ರಕಾರ ಇತ್ತು, ಅದಿಲ್ಲ. ಅದನ್ನು ಮಾಡೋದಷ್ಟೇ ಕೆಲಸ. ಅಂದರೆ ನಾ ಏನು ಹೇಳ್ತೀನಿ ಅದನ್ನ ಅಷ್ಟು ಮಾಡು. ಈ ರೀತಿ ವರ್ತನೆ ಆದರೆ ಈ ಕ್ಷೇತ್ರದ ಜನರ ಪರಿಸ್ಥಿತಿ ಏನು? ಯಾತಕ್ಕಾಗಿ ಶಾಸಕರಂತ ಆಯ್ಕೆ ಮಾಡಿ ಕಳಿಸುತ್ತೆ? ನಾವು ಎಲ್ಲ ಕೇಳಬೇಕಾದ್ರೆ ನಾವು ನಿಮ್ಮ ಸೇವಕನಾಗಿ ಕೆಲಸ ಮಾಡ್ತೇವೆ ಅಂತ ಕೇಳ್ತೀವಿ. ನಿಮ್ಮಗಳ ಆಶೀರ್ವಾದ ಇರಲಿ ಅಂತ ಕೇಳ್ತೀವಿ. ಇದು ಆರಿಸಿ ಬರಲ್ತನ ಸೇವಕ ಆಶೀರ್ವಾದ ಇರಲಿ ಅಂತ ಕೇಳೋದು. ಆರಿಸಿ ಬಂದ ಮೇಲೆ ಆದಮೇಲೆ ನಿನ್ನ ನೋಡ್ಕೋತೀನಿ, ಮಾಡ್ಕೋತೀನಿ, ನಿನ್ನ ಅವನು ಮಾಡು, ಇವನ್ನ ಹಾಕಲ್ಲ, ಇವನ ಅಂತೇಳಿ ಆಡಳಿತ. ಇದಕ್ಕೆ ಆಡಳಿತ ಅಂತಾರ? ಇದು ಆ ಜನರ ಸೇವೆ ಮಾಡೋದು. ಯಾವತ್ತು ಮನಸ್ಸು ಹೆಂಗೆ ತುಡಿತಾ ಇರ್ಬೇಕಂದ್ರೆ ಜನರ ಸೇವೆ ಮಾಡೋದಕ್ಕೆ ಮನಸ್ಸು ತುಡಿತಾ ಇರಬೇಕು. ಈ ಕ್ಷೇತ್ರದ ಅಭಿವೃದ್ಧಿ ಮಾಡ್ಬೇಕಂತೇಳಿ ಅದು ತುಡಿತಾ ಇರಬೇಕು. ಅದು 1 ಪೈಸದ್ದು ಇಲ್ಲ. ಈ ಕ್ಷೇತ್ರದಾಗ ಏನಾದರೂ ಅಭಿವೃದ್ಧಿ ಕೆಲಸಗಳಾಗಿದ್ದರೆ ಅದು ನನ್ನ ಅವಧಿಯಲ್ಲಿ, ನಮ್ಮ BJP ಸರ್ಕಾರದ ಅವಧಿಯಲ್ಲಿ ಮಾತ್ರ. ಅದು ಇಲ್ಲಿ ಈ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಯಾವ್ಯಾವ ಅಭಿವೃದ್ಧಿಗಳೂ ಆಗಿಲ್ಲ ಅನ್ನೋ ಒಂದು ಮಾತನ್ನು ಘಂಟಾಘೋಷವಾಗಿ ಹೇಳ್ತೀನಿ ನಾನು. ಅಭಿವೃದ್ಧಿ ಮಾಡಿದ್ದೇವೆ ಅಂತ ಹೇಳ್ತಾರೆ, ಮತ್ತು ಹೊಳ್ಳಿ ಎಲ್ಲವೂ ನಡೀತಾ ಇದೆ. 2000 ಬಂದ ಒಂದು ಕ್ಷೇತ್ರದೊಳಗೆ 224 ಕೋಟಿ ಆಗುತ್ತೆ. ಟೋಟಲ್ ಆಗಿ 22,000 ಕೋಟಿ ನಮ್ಮ ಸರ್ಕಾರ ಈ ಗ್ಯಾರಂಟಿ ಯೋಜನೆ ಅಂದ್ರೆ ಎಲ್ಲರಿಗೂ ತಪ್ಪಾಗತೈತಿ, ನಾವು ಯಾರು ಮಾಡಂಗಿಲ್ಲ ಅಂತ ಇಲ್ಲೇ ಆಶಾಪ್ರವರ್ಗದಿಂದ ಮಾಡಿ ವಾಸದವರೆಗೆ ಹೇಳಿದ್ದಾರೆ. ಅಲ್ಲ, ಎಷ್ಟಾದ್ರಿ? ಯಾರು ಸ್ವಲ್ಪ ಕ್ಷೇತ್ರದೊಳಗೆ 224 ಕೋಟಿ ಈ ಕ್ಷೇತ್ರದಾಗ. ಅಲ್ಲ, ಒಂದು ನಿಮಿಷ ಇದು ನೋಡಿ, ಒಂದು ನಿಮಿಷ ಸ್ವಲ್ಪ ಗ್ಯಾರಂಟಿ ಯೋಜನೆ ಘೋಷಣೆ ಮಾಡಿದ್ರೆ ಅವರು ಅದನ್ನು ಮಾಡಬೇಕಾಗಿದ್ದ ಅವ್ರ ಕರ್ತವ್ಯ. ಮಾಡಲಿ, ಪಡಿಸಿವೆ, ಮಾತಾಡಿವೆ, ಬೇಡ ಅಂದಿವೆ, ಇಲ್ಲ ಕೊಡಲಿ, ಬಡವ್ರಿಗೆ ಕೊಡ್ರಿ. ನಾವು ಕೇಳ್ತಾ ಇರೋದು ಒಂದು ಕಡೆ ಗ್ಯಾರಂಟಿ ಯೋಜನೆ ಅಂತ ಹೇಳ್ತೀರಿ, ಇನ್ನೊಂದು ಕಡೆ SCP TSP SC ಜನಾಂಗಕ್ಕೆ ST ಜನಾಂಗಕ್ಕೆ ಇರ್ತಕ್ಕಂಥ ಮೀಸಲಾಗಿರ್ತಕ್ಕಂಥ ಸುಮಾರು 25,000 ಕೋಟಿಗೆ ಹೆಚ್ಚಿನ ಹಣ ಎಲ್ಲಿ ಮಾಡಿದಿರಿ, ಏನು ಮಾಡಿದಿರಿ, ಅವ್ರಿಗೆ ಯಾಕೆ ಕೊಡಲಿಲ್ಲ? ಅವ್ರ ಹಕ್ಕಲ್ಲ ಅದು, ಅವ್ರ ಹಕ್ಕಲ್ಲ ಅದು. ಬಜೆಟ್ನಲ್ಲಿ ಅವರಿಗಾಗಿ ಮೀಸಲಿಟ್ಟಂಥ ಹಣ ಅದನ್ನು ಬಳಸಿದ್ದೀರಲ್ಲ. ಇವತ್ತು ಪ್ರತಿ ವರ್ಷವೂ ಮಾನ್ಯ ಮುಖ್ಯಮಂತ್ರಿಗಳು ಲಕ್ಷ ಕೋಟಿ ಸಾಲ ಮಾಡ್ತಾ ಇದ್ದಾರೆ. ಇದೇ 2 ವರ್ಷದಲ್ಲಿ ಎಷ್ಟು ಮಾಡಿದ್ದಾರೆ? ಇವತ್ತು ಕೂಡ ಈ ವರ್ಷದ ಬಜೆಟ್ನಲ್ಲಿ ಇಟ್ಟಿದ್ದಾರೆ 1,12,000 ಕೋಟಿ ಸಾಲ ಇಟ್ಟಿದ್ದಾರೆ. ಈಗ 3,70,000 ಕೋಟಿ ನಂದು ಬಜೆಟ್ ಅಂತ ದೊಡ್ಡದಾಗಿ ತೋರಿಸ್ತಾರೆ.
ಅದರಲ್ಲಿ 80,000 ಕೋಟಿ ವೇತನಕ್ಕೆ ಹೋಗುತ್ತಾ? ಒಂದು 35,000 ಕೋಟಿ ಪಿಂಚಣಿಗೆ ಹೋಗುತ್ತಾ? ಅದಾದಮೇಲೆ ಉಳಿದಣೆ ಏನಾಗ್ತಾ ಇದೆ? 51,000 ಕೋಟಿ 52,000 ಕೋಟಿ ಗ್ಯಾರಂಟಿಗೆ ಹೋಯ್ತು. ಇನ್ನು ಮಿಕ್ಕಿದ್ವು ಎಲ್ಲದವ? ಜನರಿಗೆ ಕಾಣೋಂಥ ಪ್ರೋಗ್ರೆಸ್ ಎಲ್ಲೈತಿ? ಅಭಿವೃದ್ಧಿಗಳು ಎಲ್ಲದವ? ಕಾಣ್ತಾ ಇದೆಯಾ ರಾಜ್ಯದಲ್ಲಿ? ತಾಲೂಕಿನಲ್ಲಿ ಎಲ್ಲಿ ಕಾಣ್ತಾ ಇದೆ? ಮಾತೆತ್ತಿದ್ರೆ ಅದೇ ಗ್ಯಾರಂಟಿದು ಮಾತ್ರ ಹೇಳ್ತಾರೆ. 51,000 ಕೋಟಿ ಖರ್ಚು ಮಾಡಿ ಉಳಿದದ್ದೆಲ್ಲ ಎಲ್ಲಿ ಹೋಯ್ತು? ಯಾಕಾಗತ್ತೆ ರೀ? ನಾ ಕೇಳ್ತಾ ಇರೋದು 51,000 ಕೋಟಿ ಗ್ಯಾರಂಟಿಗೆ, ಹೌದ್ರಾ? 80,000 ಕೋಟಿ ಇದಕ್ಕಿದೆ, ಅದಕ್ಕೆ ವೇತನಕ್ಕೆ. 35,000 ಕೋಟಿ ಪಿಂಚಣಿಗಿದೆ. ಆಯಿತಾ? ಒಂದು 15 ಆಯಿತು, ಪ್ಲಸ್ ಇದೊಂದು 51, ಒಂದು 66 ಆಯ್ತು. ಈಗ ಇವರು ಮಂಡಿಸಿರೋ ಬಜೆಟ್ ಎಷ್ಟು? 4 ಕೋಟಿ ಅಲ್ಲ, 3,70,000 ಕೋಟಿ. ಅದನ್ನ ಹೋಸರ್ದು ಹೇಳ್ಬೇಕತ್ತು. ಈ ಮುಂದೆ ಅದು ಕೂಡಿದಾಗಲ್ಲ ಅದು ಹಣ ಕೂಡಬೇಕಲ್ಲ. ಮಿಕ್ಕಿದ್ದೆಲ್ಲಿ ಹೋಗ್ತದ? ಸಾಲ ಮರುಪಾವತಿ, ಬಡ್ಡಿ ಮರುಪಾವತಿ ಮಾಡ್ತೀರಿ. ಏನು ಮಿಕ್ಕಿದ್ದು? ಏನು ಅಭಿವೃದ್ಧಿ ಮಾಡಿರಿ ರಾಜ್ಯದಲ್ಲಿ? ಅಲ್ಲಿ ಮಾಡಿಬಿಟ್ಟು ಅವ್ರ ಯಾಕೆ ಮೊನ್ನೆ ಇದಕ್ಕೆ ಪುಣಾಕ್ ಹೋದಾಗ ಆಂಧ್ರ CM ರೇವಂತ್ ರೆಡ್ಡಿ ಎಲ್ಲೈತೆ ಏನಿಲ್ಲ ಈ ಇದು ಬಂದು ದಿವಾಳಿ ಆಗ್ಬಿಡ್ತಾರೆ. ಅಲ್ಲ, ಅದು ದಿವಾಳಿ ಆಗತ್ತೆ ಅಂತ ಹೇಳ್ತಾರೆ. ಒಂದು ಪ್ರೈವೇಟ್ ಫಂಕ್ಷನ್ಗೆ ಹೋಗಿದ್ದ. ಇದಕ್ಕೆ ಪುಣಾದಾಗ ಹೇಳ ನೀರಿನ ಟ್ಯಾಂಕ. ಇಲ್ಲಿ ನೀರಿನ ಟ್ಯಾಂಕು ನಮ್ಮ ಅವಧಿಯಲ್ಲಿ ನಾವು ಪ್ರಾರಂಭ ಮಾಡಿದ್ವಿ. ಒಂದು ವರ್ಷ ಈಗಾಗಲೇ ಸುಮಾರು 65-70 ಲಕ್ಷ ರೂಪಾಯಿ ಪೇಮೆಂಟ್ ಆಗೈತೆ. ಅಲ್ಲಿ ಆ ಟ್ಯಾಂಕ್ ಕಟ್ಟಲಿಕ್ಕೆ ಪ್ರಶಸ್ತವಾದಂಥ ಸ್ಥಳ ಅದು. ಅದನ್ನು ಕಟ್ಟಿದ್ರೆ ಆ ಭಾಗದ ಜನರಿಗೆ ನೀರು ಸಿಗುತ್ತಾ? ಮತ್ತು ದೊಡ್ಡನಗೌಡರ ಹೆಸರು ಬರ್ತದೆ. 20 ಡಿವಿಷನ್ಗಳು, ಅರ್ಧ ಅಲ್ಲ. ಹಳೆ ಊರು ಏನೈತಲ್ಲ, ಹೆಚ್ಚು ಕಡಿಮೆ ಓಲ್ಡ್ ಇಲ್ಕಲ್ ಏನೈತಲ್ಲ, ಬಸ್ ಸ್ಟ್ಯಾಂಡಿಂದ ಕೆಳಗಡೆ, ಆ ಬ್ರಿಡ್ಜ್ನಿಂದ ಕೆಳಗಡೆ ಆ ಕಡೆ ಇರ್ತಕ್ಕಂಥ ಊರಿಗೆ ಸಂಪೂರ್ಣ ನೀರು ಒದಗಿಸ್ತಕ್ಕಂಥದ್ದು 15 ಲಕ್ಷ ಲೀಟ್ರ್ ಕೆಪಾಸಿಟಿ ಒಂದು ಓವರ್ ಟ್ಯಾಂಕ್ ಕಟ್ಟಕತ್ತಿದ್ವಲ್ಲಿ ಕಾಲೇಜ್ ಹತ್ರ. ಅದೇನೈತೆ ಒಂದು ಕಾರ್ನರ್ಗಿದೆ. ನಮ್ಮ ಅವಧಿಯಲ್ಲೇ ನಗರೋತ್ಥಾನ ಯೋಜನೆಯಲ್ಲಿ ನಾವು ತಂದಿರತಕ್ಕಂಥ ಹಣ ಬದಲಾವಣೆ ಮಾಡಿ ನಾನು ಕ್ರೀಡಾಂಗಣ ಮಾಡ್ತೀನಿ, ಸ್ವಿಮ್ಮಿಂಗ್ ಪೂಲ್ ಮಾಡ್ತೀನಿ ಅಂತ ಹೊಂಟಿದ್ದಾನೆ. ಸ್ವಿಮ್ಮಿಂಗ್ ಪೂಲ್ ಆಲ್ರೆಡಿ ಇಲ್ಲಿ SUM ಇದೆ. ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಮಾಡ್ತಾ ಇಲ್ಲ, ತನ್ನಲ್ಲಿ ಸ್ವಿಮ್ಮಿಂಗ್ ಪೂಲ್ ಮಾಡ್ಕೊಂತ ತನ್ನ ರಿಸಾರ್ಟ್ನಾಗ. ಮೊದಲು ಅಲ್ಲಿ ಕಟ್ಬೇಕು, ಆಮೇಲೆ ಬಂದು ಇಲ್ಲಿ ಕಟ್ಬೇಕು ಅವರು. ಆ ಟ್ಯಾಂಕರ್ನ ಯಾಕೆ ನಿಲ್ಸೋಣ? ಅದರಿಂದ ನಿನಗೇನು ತೊಂದರೆ ಇತ್ತಪ್ಪ? ಕ್ರೀಡಾಂಗಣ ಮಾಡ್ತಾನಂತ. ಕ್ರೀಡಾಂಗಣ ಮಾಡ್ಬೇಕಾದ್ರೆ ಅಲ್ಲಿ ಬರೋದೇ ಇಲ್ಲ, ಅದು ಆ ಟ್ರ್ಯಾಕೇ ಬರೋದಿಲ್ಲ ಅದು. ಯಾಕಂದ್ರೆ ಆ ಕಡೆ ಈ ಕಡೆ KEB ಲೈನ್ಗಳದಾವೆ. ಈ ಮಧ್ಯದಲ್ಲೇ ಒಂದು ಕಾರ್ನರಲ್ಲಿ ಆ ಜಾಗ ಐತೆ. ಅದು ಸ್ವಲ್ಪ ಹೈಟಿಗೆ ಆಗುತ್ತಾ, ಎಲ್ಲರಿಗೆ ಅನುಕೂಲ ಆಗುತ್ತಂತ ಮಾಡಿರ್ತಕ್ಕಂಥದ್ದು. ಅದನ್ನ ಯಾಕೆ ಬಂದಿಟ್ರಿ? ಅವು ಕಾಂಟ್ರಾಕ್ಟ್ ಕರೆಸಿದ್ರೆ ನನಗೇನು ಕೊಡೋಕ್ಕಾಗಲ್ಲ ಅಂತ ಹೇಳಿದೆ. ನೀವು ಕೊಟ್ಟರೆ ಮಾಡಿ, ಇಲ್ಲಾಂದ್ರೆ ಹೊರಗೆ ಹೋಗಂತೇಳಿ ಕಳಿಸಿದೆ, ಮುಗಿದೋಯ್ತು. ಈಗ ಅವ ಕಿತ್ಕೊಂಡು ಹೋಗ್ಬಿಟ್ಟವ. ಆದ್ರೆ ಆಯಿತು, ಹೋದ್ರೆ ಹೋಗ್ಬಿಟ್ಟು ನನಗೇನಾಗಬೇಕಾಯ್ತು? ಕಾಂಟ್ರಾಕ್ಟ್ರ್ ಏನಾಗುತ್ತೆ? ನನಗೆ ಅಡೆತಡೆ ಮಾಡಿದೆ ಅಂತ ಹೇಳಿದ್ರೆ ನಿಂತ ಬಿಟ್ಟು ಹೋದ. ಇದು ಅಭಿವೃದ್ಧಿ ಮಾಡೋ ಕೆಲಸನಾ? ಊರಿನ ಜನರಿಗೆ ನೀರು ಬೇಕು. ಅದು ಯಾಕಂದ್ರೆ ಹಳೆ ಟ್ಯಾಂಕ್ ಬಿದ್ದೋಗಿತ್ತು. ಅವ್ರ ಅಪ್ಪರ ಕಾಲದಾಗ ಕಟ್ಟಿದ್ದು 20-25 ವರ್ಷ ಬಂದಿಲ್ಲ ಅದು. ಅದು ಬಿದ್ದೋದು ಹೋಗ್ಲಿ. ಅದು ಬಿದ್ದೋತಾ? ಬಿದ್ದೋದ್ಮೇಲೆ ಆ ಕೆಬ್ಬಣೆ ಮೇ ಯಾರು ಮಾಡ್ಕೊಂಡು ತಿಂದರು? ಇವತ್ತಿಗೆ ಮುನ್ಸಿಪಾಲ್ಟಿಗೆ ಲೆಕ್ಕ ಐತಾ? ಇಲ್ಲ. ಅದಕ್ಕೂ ಕಂಪ್ಲೇಂಟ್ ಮಾಡೀನಿ DC ಅವರಿಗೆ. ಜಿಲ್ಲಾಧಿಕಾರಿಗಳು ಯಾತಕ್ಕಾಗಿ ಕೂತಾರೋ ಗೊತ್ತಿಲ್ಲ. ನಾನು ಜಿಲ್ಲಾಧಿಕಾರಿಗಳಿಗೆ ನಿಮ್ಮ ಮೂಲಕ ಕೇಳಕ್ಕೆ ಬಯಸ್ತೀನಿ,
ಇಲ್ಲಿವರೆಗೆ ನಾನೇನೇನು ಕೊಟ್ಟಿದ್ದೀನಿ ಕಂಪ್ಲೇಂಟು ಅಭಿವೃದ್ಧಿಗೋಸ್ಕರ, ನಮಗೇನು ಸ್ವಂತದ್ದು ಯಾವ ಕೊಟ್ಟಿಲ್ಲ. ಈ ತಾಲೂಕಿನಲ್ಲಿ ನಡೀತಕ್ಕಂಥ ಅವ್ಯವಹಾರದ ಬಗ್ಗೆ ಇರ್ಬೋದು, ಅಭಿವೃದ್ಧಿಗೋಸ್ಕರ ಇರ್ಬೋದು, ಅವನು ಅಟ್ಲೀಸ್ಟ್ ನೀವೊಬ್ಬ ಜಿಲ್ಲಾಧಿಕಾರಿಗಳಾಗಿ ಜವಾಬ್ದಾರಿತ್ವದ ಕೆಲಸ ಮಾಡಿ ಅದಕ್ಕೆ ನ್ಯಾಯ ಒದಗಿಸಿರೋದು. ನಾವು ಮಾಡಿ ಇಲ್ಲ ನೀವು ಹೇಳೋದು ತಪ್ಪೈತೆ ಅಂತ ನಮ್ಗೆ ಹೇಳ್ರಲ್ಲ, ಯಾರು ಬೇಡಂತಾರೆ. ನೀವು ಕೇಳೋದು ತಪ್ಪೈತೆ ಅಂತ ನಾವು ಕೇಳೋದು ನಾವು ಹೇಳೋದು ತಪ್ಪಿದ್ರೆ ಹೇಳ್ರಿ ನೇರವಾಗಿ, ಅದ್ರಾಗ ಏನಿದೆ. ನೀವು ಯಾಕೆ ಸುಮ್ಮ ಕೂತಿರೋ, ನಿಮ್ಮ ಸಿಬ್ಬಂದಿಯವ್ರು ಯಾಕೆ ಸುಮ್ಮ ಕೂತಾರೋ ನನ್ನ ದೇವರೇ ಬಲ್ಲ. ಸ್ಟ್ರೈಕ್ ಮಾಡಿ ಬಂದಾಗ ಆಫೀಸರ್ ಕಳಿಸಿದ್ರು ಸರ್, ಅವತ್ತಿನ ದಿವಸ ಸ್ಟ್ರೈಕ್ ಮಾಡ್ತೀವಿ ಅಂತ ಹೇಳಿದಾಗ ಡೇಟ್ ಕೊಟ್ಟು ಬಂದಾಗ ಅವರು ಸ್ಟ್ರೈಕ್ ಮಾಡ್ತೀವಿ ಅಂತ ಡೇಟ್ ಕೊಟ್ಟಾಗ ಮತ್ತೆ ಆಫೀಸರ್ನ ಕಳಿಸಿದ್ರು. ಯಾರು ಇದೆ DC ಅವರು. ಅದರಿಂದ ಒಂದು ಆ ನೀರಿನ ಟ್ಯಾಂಕಿಂದ ಏನಾಯ್ತು ಅನ್ನೋದು ವರದಿ ನೀವು ತರಿಸ್ತೀನಿ ಅಂತ ಹೇಳ್ತಾ ಇದ್ದೀರಿ. ಬೇಗ ತರಿಸಿ ಅದನ್ನು ಪ್ರಾರಂಭ ಮಾಡಿಸಿ. ಯಾಕಂದರೆ ಈಗಾಗಲೇ ವರ್ಷ ಮೇಲೆ ಆಯ್ತವ ಬಂದ್ ಮಾಡ್ಕೊಂಡು ಹೋಗಿ. ಈಗ ಸ್ಟೀಲು ಸಿಮೆಂಟ್ ರೇಟು ಲೇಬರ್ ರೇಟು ಹೆಚ್ಚಾಗಿರ್ತದೆ. ಏನು ಮಾಡ್ಬೇಕವ? ಮತ್ತು ನಮ್ಮ BJP ಸರ್ಕಾರ 40 ಅಂತಿದ್ರು, ಇವರು 60 80ಕ್ಕೆ ಬಂದಾರ. ಇವ್ರದ್ದು ಪರ್ಸೆಂಟೇಜ್ ಸಂಪೂರ್ಣವಾಗಿ ಏನಪ್ಪ ಅಂತಂದ್ರೆ ಈ ಸರ್ಕಾರ ಮತ್ತು ಈ ಕ್ಷೇತ್ರ ಶಾಸಕ ವಿಫಲ ಆಗ್ಯಾರ, ಭ್ರಷ್ಟಾಚಾರದಲ್ಲಿ ತೊಡಗಿಸ್ಯಾರ. ಮತ್ತು ನಮ್ಮ ಸರ್ಕಾರಕ್ಕೆ 40% ಅಂತಿದ್ರೆ ಇವರು 60 80%ಕ್ಕೆ ಬಂದಾರ. ಈಗ ಮೊನ್ನೆ ಗುತ್ತಿಗೆದಾರರಿಗೆ ಏನೈತೆ ಹೇಳಿದ್ರಲ್ಲ, ಅವ್ರಿಗೆ ನೀವು ಟೆಂಡರ್ ಕರೆದ ಅವ್ರು ಮುಂದೆ ಬಂದು ಕೆಲಸ ಮಾಡೋಕ್ಕೆ ಧೈರ್ಯ ಬರ್ತಾಯಿಲ್ಲ ಅವ್ರಿಗೆ. ಆ ಪರಿಸ್ಥಿತಿ ಈ ರಾಜ್ಯದಲ್ಲಿ ಈ ತಾಲೂಕಿನಲ್ಲಿ ನಿರ್ಮಾಣ ಆಗಿದೆ. ಮೊನ್ನೆ ಏಕಾಏಕಿ ರಾತ್ರೋರಾತ್ರಿ ಆಲ್ಮಟ್ಟಿ ಡ್ಯಾಮ್ನಿಂದ ನೀರು ಬಿಟ್ಬಿಟ್ರು. ಈ ಭಾಗದ ಜನರಿಗೆ ಕುಡಿಯೋ ನೀರು ಬೇಸಿಗೆ ಕುಡಿಯೋ ನೀರು ಇಲ್ಲ ಅಂತೇಳಿ ಓಡಾಡ್ತಾರೆ. ಆಮೇಲೆ ಈ ರಾಯಚೂರು ಇರ್ಬೋದು, ಗುಲ್ಬರ್ಗ ಇರ್ಬೋದು, ನಮ್ಮ ಬಾಗಲಕೋಟೆ ಇರ್ಬೋದು, ಮುಂದೆ ಬಿಜಾಪುರ ಜಿಲ್ಲೆಗೆ ನೀರಾವರಿ ಯೋಜನೆಗಳು ಹೋಗ್ಯವಲ್ಲ. ಇವೆಲ್ಲ ಲಿಫ್ಟ್ ಇರಿಗೇಷನ್ ಇರ್ಬೋದು, ಕೆನಾಲ್ ನೀರಾವರಿ ಇರ್ಬೋದು. ಅವಕ್ಕೆ ನೀರಿಲ್ಲ, ಬೇಸಿಗೆಗೆ ನಮ್ಗೆ ಸಮಸ್ಯೆ ಆಗುತ್ತೆ ಅಂತ ಹೇಳಿದ್ರೆ ಅದನ್ನ ಬಿಟ್ಟರು. ಆಂಧ್ರದವರು ಅವರೇ ಮುಖ್ಯಮಂತ್ರಿ, ಕಾಂಗ್ರೆಸ್ ಸರ್ಕಾರ ಐತೆ ಅಂತೇಳಿ ರಾತ್ರೋರಾತ್ರಿ ಕೇಳ್ದ ಬೈ ವರ್ಡ್ ಅಂತ ಆದೇಶ ಇಲ್ಲ, ಲಿಖಿತ ಆದೇಶ ಇಲ್ಲ. ಇಲ್ಲೂ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಆದೇಶ ಹೇಳಿದಾಗ ಬಿಟ್ಬಿಟ್ರಂತ. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್.